ಗುಡವಿ ಪಕ್ಷಿಧಾಮಕ್ಕೆ ಬಂದು ನಾವು ಭೇಟಿ ಕೊಟ್ಟಾಯಿತು. ಸೊ ಎಂಟ್ರೆನ್ಸಲ್ಲಿ ಅಲ್ಲಿ ನಿಮಗೆ ಟಿಕೆಟ್ ತಗೊಳ್ತಾರೆ, ಅಂದರೆ ಬೈಕು ಚಾರ್ಜಸ್ಸು ಪ್ಲಸ್ಸು ಪರ್ಸನ್ ಚಾರ್ಜಸ್ಸು, ಕ್ಯಾಮ್ರಾ ಇದ್ದರೆ DSLR ಇದ್ದರೆ DSLR ಇದ್ದರೆ 100 ಆ್ಯಂಡ್ ಹ್ಯಾಂಡಿ ಕ್ಯಾಮ್ರಾ ವಿಡಿಯೋ ಕ್ಯಾಮ್ರಾ ಇದ್ದರೆ 150 300 ಆಗುತ್ತೆ. ಸೊ ನಾನು ಕೂಡ ಅಲ್ಲಿ ಟಿಕೆಟ್ ತಗೊಂಡು ಬಂದೆ. ಇವಾಗ ಪರ್ಮಿಷನ್ ತಗೊಂಡು ತೋರಿಸ್ತೀನಿ ನೋಡಿ. ಬಾತುಕೋಳಿ, ಸರ್ಕಿಡಿ ಓರ್ನಿಸ್ಸು, ಮೆಲಾನೋಟಿಸ್ಸು. ಇದು ಎರೆಹುಳುಗಳನ್ನೆಲ್ಲ ತಿನ್ನತ್ತಂತೆ ಜಾಸ್ತಿ. ಇದು ಇಲ್ಲಿಗೆ ಬರೋದೇ ಸಂತಾನೋತ್ಪತ್ತಿಗಾಗಿ ಇಲ್ಲಿ ಬರುತ್ತೆ. ಆಗಸ್ಟಲ್ಲಿ ಬಂದು ಇಲ್ಲಿರುತ್ತೆ. ಸೊ ಅಷ್ಟರೊಳಗೆ ಹೋಗ್ಬಿಡುತ್ತೆ. ಟೆಲ್ ಗ್ರೇಟ್, ಇದನ್ನು ನಾವು ಗೋವಕ್ಕಿ ಅಂತ ಕರಿತೀವಿ. ಬುಬುಲ್ಕಸ್ ಕಡೆ ಬಂದಿದ್ದೀನಿ. ಏನು ಗ್ರೀನರಿ ಗುರುದು. ಸಿಕ್ಕಾಪಟ್ಟೆ ಹಸಿರಿದೆಪ್ಪ, ನೀರಿದೆ. ಬಟ್ ಅವ್ರು ಹೇಳಿರೋದು ನಿಜ, ಹಕ್ಕಿಗಳಿಲ್ಲ. ಹಕ್ಕಿಗಳು ತೀರಾ ಕಡಿಮೆ. ಅಯ್ಯೋ, ಇಲ್ಲೊಂದು ಹಕ್ಕಿ ನೋಡಿ ಪಾಪ, ಅಲ್ಲೇ ಸತ್ತೋಗಿದೆ. ಛೇ, ಕಾಣ್ತಿದೆಯಾ? ಶಟ್. ಇದೆಲ್ಲ ಈ ಥರದ ಗುಂಡಿಗಳನ್ನೆಲ್ಲ ಮಾಡಿದ್ದು ನೀರಿಲ್ಲಿ ಸ್ಟಾಕ್ ಆಗಲಿ ಕುಡಿಯೋಕ್ಕಿಂತ. ಅಂದರೆ ಸಂಪೂರ್ಣ ಬೇಸಿಗೆ ಟೈಮಲ್ಲಿ ನೀರು ಖಾಲಿ ಆದಾಗ ಈ ಥರ ಗುಂಡಿಲಿ ನೀರಿದ್ದಾಗ ನೀರು ಕುಡಿಯುತ್ತೆ. ಪ್ಲಸ್ ಮಧ್ಯ ಏನು ಮೊಟ್ಟೆ ಆಕಾರದಲ್ಲಿದೆಯಲ್ಲ, ಇಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ನನ್ನ ಹಿಂದ್ಗಡೆ ಪ್ಲೇಸ್ ಎಷ್ಟು ಸಖತ್ತಾಗಿದೆ ಅಲ್ವಾ, ವ್ಯೂ. ಈ ಜಾಗದಲ್ಲೇ ಬಂದು ಹಕ್ಕಿಗಳೆಲ್ಲ ಇಲ್ಲಿ ಇರುವಂಥದ್ದು. ಮತ್ತು ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ ಇಲ್ಲಿ. ಬಟ್ ನಾನು ಬಂದಿರೋ ಟೈಮು ಬೇಸಿಗೆ ಅಲ್ವಾ, ಹಂಗಾಗಿ ಇಲ್ಲಿ ಹಕ್ಕಿಗಳು ಇರೋಂಥದ್ದು ತುಂಬ ಅಂದರೆ ತುಂಬ ಕಡಿಮೆ. ಏನೇ ಹೇಳಿ, ಪ್ಲೇಸ್ ಮಾತ್ರ ಅಲ್ಟಿಯಾಗಿದೆ. ಅದು ನಮ್ಮ ಶಿವಮೊಗ್ಗ ಸೊರಬ ತಾಲೂಕಲ್ಲಿಂದ ಒಂದು ಪ್ಲೇಸ್ ಇದೆ ಅಂದರೆ ನಾವು ಖುಷಿ ಪಡಬೇಕು. ಮಸ್ತಾಗಿದೆ ಮಾತ್ರ. ನಾನಂತೂ ಈ ಜಾಗಕ್ಕೆ ಬಂದುಬಿಟ್ಟು ಎಂಜಾಯ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಯಾರಾದರೂ ಈ ಜಾಗಕ್ಕೆ ಬರೋರಿದ್ದರೆ ಶಿವಮೊಗ್ಗದಿಂದ ಸೊರಬ ಬಂದುಬಿಟ್ಟು ಅಲ್ಲಿಂದ ನಿಮಗೆ ಗುಡುಗಿ ಪಕ್ಷಿಧಾಮ ಅಂತ ತಿಳಿದ್ರೆ ಯಾರಾದರೂ ಹೇಳೇ ಹೇಳ್ತಾರೆ. ಸೊ ಇಲ್ಲಿಗೆ ಬಂದರೆ ನಿಮಗೆ ಒಳ್ಳೆ ಮಳೆಗಾಲದ ಟೈಮಲ್ಲಿ ಬರ್ಬೇಕಂದ್ರೆ ನೀವೆಲ್ಲ, ನಾನೇನೋ ಅಡ್ನಾಡಿ ನನ್ನ ಮಗ ಯಾವುದೋ ಟೈಮಲ್ಲಿ ಬಂದ್ಬಿಟ್ಟಿನಿ. ಸೊ ಮಳೆಗಾಲದಲ್ಲಿ ಬಂದರೆ ಮಾತ್ರ ನಿಮಗೆ ವ್ಯೂ ಪಾಯಿಂಟು ಸಖತ್ತಾಗಿರುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ಮೋರ್ ಆ್ಯಂಡ್ ಮೋರ್. ಒಳ್ಳೆ ವ್ಯೂ. ಆವಾಗ ನಿಮಗೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಪಕ್ಷಿಗಳು ಸಹ ಸಿಗುತ್ತೆ. ಆ ಟೈಮಲ್ಲಿ ಬಂದರೆ ಬೆಸ್ಟು, ನಿಮಗೆ ವರ್ತು ಅನಿಸುತ್ತೆ ಅವಾಗ. ಇವಾಗೆಲ್ಲ ಅಷ್ಟೆಲ್ಲ ಹಕ್ಕಿಗಳಿಲ್ಲ. ಬಟ್ ಏನೇ ಆಗಲಿ, ನಾವು ಇಂಥ ಜಾಗಗಳಿಗೆ ಬಂದಾಗ ನಮಗೂ ಜೊತೆಯಾಗಿರೋದೊಂದು ಪೀಸ್ ಇದ್ದಿದ್ರೆ